ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗಲೇ ದಾಳಿಯಲ್ಲಿ ಸಾಕಷ್ಟು ಪರಿಶೀಲನೆಯನ್ನ ನಡೆಸಿರುವಂತಹ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೆಲವು ಅಕ್ರಮಗಳನ್ನು ಪತ್ತೆ ಹಚ್ಚಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಯ ವೇಳೆ ವಶಪಡಿಸಿಕೊಳ್ಳಲಾಗಿರುವ ದಾಖಲೆಗಳಲ್ಲಿ ಕೆಲವು ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದಿರೋದ್ರ ಬಗ್ಗೆ ಉಲ್ಲೇಖವಾಗಿದೆ. ಡಿಕೆಶಿ ನಕಲಿ ಕಂಪನಿಗಳನ್ನು ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ಕೆಲವು ದಾಖಲೆಗಳನ್ನು ನೋಡಲಾಗಿದೆ. ಹಾಗಾಗಿ ಸುಮಾರು ಕೆಲವು ಚೆಕ್ಗಳು ಸಿಕ್ಕಿದೆ. ಒಂದು 5 ಕೋಟಿ ರೂಪಾಯಿ ಅಷ್ಟು ಚೆಕ್ ಸಿಕ್ಕಿದೆ. ಹಲವಾರು ಸಾಕಷ್ಟು ಮೊತ್ತದ ಕೋಟಿಗಟ್ಟಲೆ ಮೊತ್ತದ ದುಡ್ಡಿರೋದ್ರ ಬಗ್ಗೆ ಕಾಗದ ಪತ್ರಗಳು ಸಿಕ್ಕಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗಿ ಈ IT ದಾಳಿಯಾದ ನಂತರ CBIನವರು ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆಗಳಿದೆ. ಇವರು ಏನೆಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲಿ ಅಕ್ರಮವನ್ನ ಮಾಡಿದ್ದಾರೆ, ಎಲ್ಲಿ ತೆರಿಗೆಯನ್ನ ಕಟ್ಟಿಲ್ಲ, ಯಾವ ಬೇನಾಮಿ ಹೆಸರಲ್ಲಿ ಇವರು ಆಸ್ತಿಯನ್ನ ಹೊಂದಿದ್ದಾರೆ, 5 ಕೋಟಿ ಮೌಲ್ಯದ ಚೆಕ್ಗಳನ್ನು ವಶಪಡಿಸಿಕೊಂಡಿದ್ದಾರಂತೆ. ಹಾಗಾಗಿ ಇದೆಲ್ಲವನ್ನ CBI ಅವರು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಸೊ CBI FIR ಅನ್ನ ಕೂಡ ಮಾಡಿಕೊಳ್ಳಬಹುದು IT ದಾಳಿಯ ನಂತರ. ಹಾಗೇನಾದರೂ ಆದಲ್ಲಿ ಡಿಕೆ ಶಿವಕುಮಾರ್ ಅವರು ಖಂಡಿತವಾಗಿ ಸಂಕಷ್ಟಕ್ಕೆ ಸಿಕ್ಕಿ ಬೀಳ್ತಾರೆ. ದಾಳಿಯ ವೇಳೆ ವಶಪಡಿಸಿಕೊಳ್ಳಾಗಿರ್ತಕ್ಕಂಥ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗಿ IT ಅವರು CBIಗೆ ರೆಫರ್ ಮಾಡಬಹುದು, ಅಥವಾ ಸ್ವತಃ ತಾವೇ CBI ಅವರು ಅಖಾಡಕ್ಕೆ ಇಳಿಬಹುದು. ಕೇಂದ್ರ ಸರ್ಕಾರದ ಸೂಚನೆಯಂತೆ ಅವರು ಈ ಎಲ್ಲ ವಿಚಾರವಾಗಿ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ FIR ಆದಂತಹ ಸಂದರ್ಭದಲ್ಲಿ ಬಂಧನದ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೇನಾದರೂ ಆದರೆ ಡಿಕೆ ಶಿವಕುಮಾರ್ ಮುಂದೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರಬಹುದು. ಇವೆಲ್ಲವೂ ಕೂಡ ಮುಂದಿನ ನಡೆಗಳನ್ನು ನಿರ್ಧರಿಸಿ ಹೇಳಬಹುದು ಮುಂದೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. 15 ಕೋಟಿಗೂ ಹೆಚ್ಚು ಮೌಲ್ಯದ ಬೇನಾಮಿ ಆಸ್ತಿಪಾಸ್ತಿಯ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರಂತೆ. 5 ಕೋಟಿ ಮೌಲ್ಯದ ಚೆಕ್ಗಳು ಕೂಡ ವಶವಾಗಿದೆಯಂತೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಸಂಕಷ್ಟಗಳ ಸರಮಾಲೆಯೇ ಇನ್ನು ಮುಂದೆ ಡಿಕೆ ಶಿವಕುಮಾರ್ಗೆ ಇರಬಹುದು ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಎಸ್ ಮುರಳಿ, ಇಲ್ಲಿ ತನಕ ವಶಪಡಿಸಿಕೊಂಡಿರ್ತಕ್ಕಂಥ ದಾಖಲೆಗಳಲ್ಲಿ ಅಕ್ರಮ ಬೇನಾಮಿ ಆಸ್ತಿಗಳು, ಕೆಲವು ಚೆಕ್ಗಳೆಲ್ಲ ಸಿಕ್ಕಿದೆ ಅಂತ ಅನ್ಬಿಟ್ಟು, ಹಾಗಾದ್ರೆ IT ದಾಳಿಯ ನಂತರ CBI ಅವರು ಕೂಡ ಅಖಾಡಕ್ಕೆ ಇಳಿತಾರ, ಮತ್ತಷ್ಟು ಸಂಕಷ್ಟಕ್ಕೆ ಡಿಕೆ ಶಿವಕುಮಾರ್ ಬೀಳ್ತಾರಾ ಅಂತಕ್ಕಂಥದ್ದು, ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಮುರಳಿ? ಇದ್ರ ಬಗ್ಗೆ
ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಳೆದ 28 ಗಂಟೆಯಿಂದಲೂ ಸಹ ದಾಳಿ ನಡೆದಿರುವಂತದ್ದು. ಜೊತೆಗೆ ದಾಖಲಾತಿಗಳ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ದಾಖಲಾತಿಗಳ ಪರಿಶೀಲನೆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಸಹ ಹೊರಗಡೆ ಬರ್ತಾ ಇದಾವೆ. ಯಾಕೆಂದ್ರೆ ನಕಲಿ ದಾಖಲಾತಿಗಳು ಜೊತೆಗೆ ಬೇನಾಮಿ ಆಸ್ತಿಯ ದಾಖಲಾತಿಗಳು ಸಹ ಇದಾವೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಆ ಮಾಹಿತಿಯನ್ನು ಆಧರಿಸಿ ಇಡಿ ಮತ್ತು ಸಿಬಿಐ ಇಂದನೂ ಸಹ ತನಿಖೆ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ. ಈಗಾಗಲೇ ಸಿಬಿಐ ಇಂದನೂ ಸಹ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಸಿಬಿಐ ಅಧಿಕಾರಿಗಳು ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು, ಜೊತೆಗೆ ಇಡಿ ಅಧಿಕಾರಿಗಳು ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಬಹುಶಃ ಹೇಳಿದ ಏನಾದ್ರೂ ಐಟಿ ಅಧಿಕಾರಿಗಳು ಅದರ ಸಂಪೂರ್ಣವಾದ ವಿವರವನ್ನು ಸಿಬಿಐ ಅಥವಾ ಇಡಿಗೆ ಕೊಟ್ಟರೆ ಅವರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರೆ ಡಿ.ಕೆ. ಶಿವಕುಮಾರ್ಗೆ ಅಸಲಿ ಸಂಕಷ್ಟ ಶುರುವಾಗದೆ ಅಲ್ಲಿಂದ ಅಂತ ಹೇಳಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಿಬಿಐ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರೆ ಅಂದ್ರೆ ಫಸ್ಟ್ ಮ್ಯಾಂಡೇಟರಿ ಅಂತ ಅನ್ನೋ ರೀತಿಯಲ್ಲಿ ಅವರು ಅರೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅರೆಸ್ಟ್ ಅನ್ನ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಐಟಿ ಅಧಿಕಾರಿಗಳು ಯಾವ ರೀತಿಯ ದಾಖಲೆಗಳನ್ನ ಒದಗಿಸ್ತಾರೆ ಸಿಬಿಐ ಮುಂದೆ ಜೊತೆಗೆ ಇಡಿಯ ಮುಂದೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ. ಅವರು ವಿಚಾರಣೆ ಆದ ನಂತರ ಅಂದ್ರೆ ಇನ್ನು ಭವಿಷ್ಯ ಇವತ್ತು ರಾತ್ರಿಯ ತನಕ ಸಹ ವಿಚಾರಣೆಗಳು ನಡೆಯುತ್ತೆ. ವಿಚಾರಣೆಗಳಾದ ನಂತರ ಪ್ರಮುಖವಾಗಿ ದಾಖಲೆಗಳನ್ನ ಅಧಿಕಾರಿಗಳ ಮುಂದೆ ಸಿಬಿಐ ಮತ್ತು ಇಡಿ ಅಧಿಕಾರಿಗಳ ಮುಂದೆ ಕೊಡ್ತಾರೆ. ಮುಂದೆ ಕೊಟ್ಟ ನಂತರ ಅವರು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನ ಮುಂದಿನ ತನಿಖೆಯನ್ನ ಮುಂದುವರಿಸುವಂತದ್ದು. ಅರವಿಂದ್, ಅಂದ್ರೆ ಮುರಳಿ, ಇವಾಗಲೇ ಕೆಲವು ಮಾಹಿತಿಗಳ ಪ್ರಕಾರ ಅವರಲ್ಲಿ ಏನೇನು ವಶಪಡಿಸಿಕೊಂಡಿದ್ದಾರೆ, ಯಾವುದು ಅಕ್ರಮ ಅಂತ ಅನ್ಸಿದೆ, ಯಾವುದು ಬೇನಾಮಿ ಅಂತ ಅನ್ಸಿದೆ, ಇದನ್ನೆಲ್ಲನೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಉತ್ತರವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಉತ್ತರವನ್ನ ಪಡೆದ ನಂತರವೇ ಇದು ಅಕ್ರಮ ಅಂತ ಅನ್ಸಿದೆಯಾ ಅಂತ? ಪ್ರತಿಯೊಂದು ಲೈನಿಗೂ ಸಹ ಅದಕ್ಕೆ ಸ್ಪಷ್ಟನೆಯನ್ನ ಡಿ.ಕೆ. ಶಿವಕುಮಾರ್ ಅವರೇ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಐಟಿ ಅಧಿಕಾರಿಗಳ ತನಿಖೆ ಹಂತವೇ ಆ ರೀತಿ ಇರುತ್ತೆ. ಯಾಕೆಂದ್ರೆ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನು ಸಿಕ್ಕಿದ್ರೆ ಆ ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಡಬೇಕು. ಯಾಕೆಂದ್ರೆ ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅನುಮಾನಗಳು ಬಂದ್ರೆ ಅದನ್ನ ನೋಟ್ ಮಾಡ್ತಾರೆ, ಅದನ್ನ ವಿಡಿಯೋ ರೆಕಾರ್ಡ್ ಅನ್ನು ಸಹ ಮಾಡ್ತಾರೆ. ಇದಕ್ಕೆ ನಾನು ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಅದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ಮೊತ್ತದ ಕೌಂಟಿಂಗ್ ಅಂದ್ರೆ ಒಂದು ಅಮೌಂಟ್ ಅನ್ನ ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಅಂದ್ರೆ ದಾಖಲೆಯಲ್ಲಿ ಅಮೌಂಟ್ ಅನ್ನ ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೂ ಸಹ ಸ್ಪಷ್ಟನೆಯನ್ನ ಕೊಡಬೇಕು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೇನಾಮಿ ಆಸ್ತಿ ಅಂತ ಹೇಳಿ ಒಂದಷ್ಟು ದಾಖಲೆಗಳು ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಡದೇ ಇಲ್ಲ ಅಂದ್ರೆ ಅದು ನಕಲಿ ಕಂಪನಿ ಇಲ್ಲ ಬೇನಾಮಿ ಆಸ್ತಿ ಅಂತ ಹೇಳಿ ಅವರೇ ಸ್ಪಷ್ಟವನ್ನು ಪಡಿಸ್ಕೊಳ್ತಾರೆ. ಅದನ್ನ ತನಿಖೆ ಮಾಡ್ಲಿಕ್ಕೆ ಇಡಿ ಅಥವಾ ಸಿಬಿಐಗೆ ಕೊಡುವಂತದ್ದು. ಅದೇ ರೀತಿ ಅಂದ್ರೆ ಈ ಅಧಿಕಾರಿಗಳೇನಿರ್ತಾರೆ ಐಟಿ ಅಧಿಕಾರಿಗಳು ಮೊತ್ತ ಅಂದ್ರೆ ಯಾವ್ದಾದ್ರು ತೆರಿಗೆಯನ್ನ ಮೋಸ ಮಾಡಿರುವಂತದನ್ನ ಅಷ್ಟೇ ಟಾರ್ಗೆಟ್ ಅನ್ನ ಮಾಡ್ತಾರೆ. ಅದನ್ನ ಬಿಟ್ಟು ಬೇನಾಮಿ ಆಸ್ತಿ ಮತ್ತು ನಕಲಿ ಕಂಪನಿಗಳೇನಿರ್ತವೆ ಅದಕ್ಕೆ ಇಡಿಗೆ ಮತ್ತು ಸಿಬಿಐಗೆ ಕೊಡುವಂತದ್ದು. ಭವಿಷ್ಯ ಇದನ್ನೆಲ್ಲ ಸಹ ಕ್ರೋಢೀಕರಿಸಿದ ನಂತರ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಈಗ ನಿನ್ನೆ ಏನು ಬೆಳಗ್ಗೆ 7 ಗಂಟೆಯಿಂದನೂ ಸಹ ತನಿಖೆ ನಡೀತಾ ಇದೆ. ತನಿಖೆ ನಡೆದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಮಾಹಿತಿಗಳು ಬಹಿರಂಗ ಆದ ನಂತರ ಅದಕ್ಕೆ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಓರಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಂದ್ರೆ ನೀವು ಇದ್ರ ಬಗ್ಗೆ ತನಿಖೆಯನ್ನ ಮಾಡಬಹುದು, ತನಿಖೆಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡಬಹುದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಇಡಿ ಅಧಿಕಾರಿಗಳಿಗೆ ಹೇಳಿರ್ತಾರೆ. ಇದೆಲ್ಲ ತನಿಖೆ ಮುಗಿದು ದಾಳಿಯನ್ನ ಮುಗಿದ ಸಂದರ್ಭದಲ್ಲಿ ಒಂದಷ್ಟು ತನಿಖೆ ಆಗುತ್ತೆ. ತನಿಖೆ ಆದ ನಂತರ ಅಂದ್ರೆ ಅವ್ರದ್ದೊಂದು ಕ್ಲಾರಿಫಿಕೇಶನ್, ಒಂದು ಸಮ್ಮರಿ ಅಂತ ಏನಿರುತ್ತೆ, ದಾಳಿಯ ಸಮ್ಮರಿ ಅಂತ ಮಾಡಿರ್ತಾರೆ, ಪ್ರಿಲಿಮಿನರಿ ಸಮ್ಮರಿ ಅಂತ ಹೇಳಿ ಅದನ್ನ ಇಡಿ ಅಧಿಕಾರಿಗಳಿಗೆ ಮತ್ತು ಸಿಬಿಐ ಅಧಿಕಾರಿಗಳಿಗೆ ಕೊಡುವಂತದ್ದು. ಅರವಿಂದ್, ಮುರಳಿ, 28 ಗಂಟೆಗಳಿಂದ ಸತತವಾಗಿ ಅವರ ನಿವಾಸದಲ್ಲಿ ಪರಿಶೀಲನೆಗಳು ನಡೀತಾ ಇದೆ. ಅದೇನೋ ಲಾಕರ್ಗಳು ಓಪನ್ ಆಗ್ತಾ ಇಲ್ಲ, ಲಾಕರ್ ಓಪನ್ ಮಾಡೋದಕ್ಕೆ ಮನ್ಸು ಮಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಕಲಿ ಕೀ ತಯಾರಕರನ್ನ ಕರೆಸಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈಗ ಅವೆಲ್ಲವೂ ಮುಕ್ತಾಯವಾಗಿದೆಯಾ, ಹೇಗೆ? ಪ್ರೆಸೆಂಟ್ ಈಗಲೂ ಸಹ ನಕಲಿ ಕೀ ಮೇಕರ್ ಏನು ಅವರು ಡಿ.ಕೆ. ಶಿವಕುಮಾರ್ ಅವರ ಕಚೇರಿ ಏನಿದೆ ಮನೆಯ ಪಕ್ಕದಲ್ಲಿ ಏನು ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ. ಆ ಕಚೇರಿ ಒಳಗಡೆ ಇರುವಂತದ್ದು. ಅಲ್ಲಿ ಐಟಿ ಅಧಿಕಾರಿಗಳೆಲ್ಲ ಸಹ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ಲಾಕರ್ಗಳೇನಿತ್ತು ಲಾಕರ್ಗಳನ್ನ ಓಪನ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿಸ್ತಾ ಇರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು 2 ಲಾಕರ್ಗಳನ್ನ ನೆನೆ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ನಂತರ ಅದ್ರ ಒಳಗಡೆ ಇದ್ದಂತ ಡಾಕ್ಯುಮೆಂಟ್ಸ್ ಗಳೇನಿತ್ತು ಆ ಡಾಕ್ಯುಮೆಂಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಡಾಕ್ಯುಮೆಂಟ್ಸ್ ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಮತ್ತೆ ಉಳಿದ ಲಾಕರ್ಗಳೇನಿತ್ತು ಆ ಲಾಕರ್ಗಳನ್ನ ಓಪನ್ ಮಾಡ್ಲಿಕ್ಕೆ ಮನ್ಸು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದ್ರೆ ಅದನ್ನ ಸ್ಪಷ್ಟಪಡಿಸೋ ರೀತಿಯಲ್ಲೇ ನಕಲಿ ಕೀ ಮೇಕರ್ ಅನ್ನ ಐಟಿ ಅಧಿಕಾರಿಗಳೇ ಕರ್ತಂದು ಅಂದ್ರೆ ಅನಿವಾರ್ಯ ಎಂಬಂತೆ ನಕಲಿ ಕೀ ಮೇಕರ್ ನ ಕರ್ಕೊಂಡು ಈಗ ಅದನ್ನ ಓಪನ್ ಮಾಡಿಸೋ ಪ್ರಯತ್ನ ಮಾಡ್ತಾ ಇರುವಂತದ್ದು. ಭವಿಷ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಕಾರ್ಯಾಚರಣೆ ಎಲ್ಲ ಮುಗಿಯೋ ಸಾಧ್ಯತೆಗಳಿವೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಧನ್ಯವಾದ.